Very good morning to all final year students. In the last class, we were discussing about uh, the leading case law, Solomon versus Solomon and Company Limited. Is it not? We were discussing about the features of John Stack Company, and there are 13 features, and in the second session, we have discussed uh, feature 1 to feature 5. Five different features we have studied. And in the last class, we were discussing about the sixth one, that is separate legal entity. In that, we were discussing about Solomon versus Solomon and Company Limited case. It's a leading case. And this is very, very important from the examination point of view also. Well, uh, in this Solomon and Company Limited case, Mr. Solomon incorporated a public limited company called Solomon and Company Limited. The purpose of this establishment the company is to take over the personal boots and shoes business. And in this company, Solomon, his wife, daughter, and four sons were the subscribers to the Memorandum Association. And Mr. Solomon held all the shares except one share each of 1 pound by his wife, daughter, and four sons. The board of directors consisted of Solomon as the managing director and his two sons as directors. Through the resolution of board of directors, Solomon's personal property, personal business was transferred to Solomon and Company Limited at an agreed price of 30,000 pounds as consideration. In return to this, on with regard to the consideration, the Solomon was allotted 20,000 shares of 1 pound each, and the remaining in the form of debenture worth 10,000 pound, with a charge on the assets of the company as consideration for the transfer of business. ಸೋಲಮನ್ ಹೇಳೋನು ತನ್ನ ಬಿಸ್ನೆಸ್ ಅನ್ನ ಸೋಲಮನ್ ಕಂಪನಿಗೆ ಬಿಸ್ನೆಸ್ ಯಾವುದು ಅವನದು ಶೂಸ್ ಬಿಸ್ನೆಸ್ ಅಲ್ವಾ, ಬೂಟ್ಸ್ ಅಂಡ್ ಶೂಸ್ ಬಿಸ್ನೆಸ್ ಅನ್ನ ಸೇಲ್ ಮಾಡ್ತಾನೆ ಕಂಪನಿಗೆ ಸೇಲ್ ಮಾಡಿದ ಕಾರಣ ಕಂಪನಿ ಕನ್ಸಿಡರೇಷನ್ ಕೊಡಬೇಕಾಗತ್ತೆ. ಅಗ್ರೀಡ್ ಪ್ರೈಸ್ ಅದು 30,000 ಪೌಂಡ್ಸ್. ಆ 30,000 ಪೌಂಡ್ಸ್ಗೆ 20,000 ಶೇರ್ಸ್ ಅನ್ನು ಕೊಡ್ತಾರೆ ಅಂಡ್ ರಿಮೈನಿಂಗ್ 10,000 ಡಿಬೆಂಚರ್ ರೂಪದಲ್ಲಿ ಕೊಡ್ತಾರೆ. ಸರಿಯಲ್ಲ? ಇದೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. ನಾನು ಕನ್ನಡದಲ್ಲಿ ಹೇಳಿಕ್ಕೆ ಹೋಗಿಲ್ಲ. ಈಗೇನಾಯ್ತು, ವಿದಿನ್ ಎ ಇಯರ್ ಆಫ್ ಇನ್ಕಾರ್ಪೊರೇಷನ್, ಕಂಪನಿ ಸ್ಟಾರ್ಟ್ ಆಗಿ ಒಂದೇ ವರ್ಷದ ಒಳಗಡೆ, ವಿದಿನ್ ಎ ಇಯರ್ ಅಂದ್ರೆ ಒಂದು ವರ್ಷದ ಒಳಗಡೆ ಅಂತ, ಒಂದು ವರ್ಷನೂ ಆಗಲಿಲ್ಲ. ವಿದಿನ್ ಎ ಇಯರ್ ಆಫ್ ಇನ್ಕಾರ್ಪೊರೇಷನ್, ಓವಿಂಗ್ ಟು ದಿ ಜನರಲ್ ಟ್ರೇಡ್ ಡಿಪ್ರೆಷನ್, ಕಂಪನಿ ಹ್ಯಾಡ್ ಟು ಬಿ ವುಂಡ್ ಅಪ್. ಕಂಪನಿ ಕ್ಲೋಸ್ ಆಗುವಂಥ ಪರಿಸ್ಥಿತಿ ಒಂದು ವರ್ಷದೊಳಗಡೆ ಬಂದ್ಬಿಡ್ತು. ಇಲ್ಲಿ ತನಕ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ನಿಮಗೆ. ಈಗ ಇವತ್ತಿನ ಕ್ಲಾಸಲ್ಲಿ ನೋಡಿ, ಆನ್ ದ ಡೇಟ್ ಆಫ್ ವೈಂಡಿಂಗ್ ಅಪ್ ಕಂಪನಿ, ವೈಂಡಿಂಗ್ ಅಪ್ ಆದ ದಿವಸದ ಕಂಪನಿಯ ಪೊಸಿಷನ್ ಹೇಗಿತ್ತು, ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿತ್ತು ಅಂತ ಹೇಳಿದ್ರೆ, ಆನ್ ದ ಡೇಟ್ ಆಫ್ ದಿ ವೈಂಡಿಂಗ್ ಅಪ್ ಆಫ್ ಕಂಪನೀಸ್ ಪೊಸಿಷನ್ ವಾಸ್ ಟೋಟಲ್ ಅಸೆಟ್ಸ್ held by the company on that date is 6,000 pounds. ಸೊ ಅಸೆಟ್ ಸೈಡ್ ಅಲ್ಲಿ ಖಾಲಿ 6,000 ಪೌಂಡ್ಸ್ ಮಾತ್ರ ಅಸೆಟ್ ಉಂಟು. ಯಾವಾಗಿದು? ಆನ್ ದ ಡೇ ಆಫ್ ದಿ ವೈಂಡಿಂಗ್ ಅಪ್. ಲಯಬಿಲಿಟಿ ಸೈಡ್ ಅಲ್ಲಿ ಡಿಬೆಂಚರ್, ಅದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಡ್ಯೂ ಟು ಸೋಲಮನ್. ಲಯಬಿಲಿಟಿ ಎಷ್ಟಿತ್ತು? ಕಂಪನಿ ಈಗ ಸೋಲಮನ್ಗೆ ಎಷ್ಟು ಕೊಡಬೇಕು ಡಿಬೆಂಚರ್ ರೂಪದಲ್ಲಿ? ಆಸ್ ಪರ್ ದಿ ಅಗ್ರಿಮೆಂಟ್ 10,000 ಪೌಂಡ್ಸ್, ಕರೆಕ್ಟ್ ಅಲ್ಲ?
ನಾನು ಹೇಳಿದ್ದಲ್ಲ 30,000 ಕನ್ಸಿಡರೇಷನ್, ಅದರಲ್ಲಿ 20,000 ಶೇರ್ಸ್ ಇಶ್ಯೂ ಆಯಿತು, ರಿಮೈನಿಂಗ್ 10,000 ಪೌಂಡ್ಸು ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ಸ್ ಅಲ್ವಾ. ಸೇಮ್ 10,000 ಲೈಬ್ರರಿ ಸೈಡಲ್ಲಿ ಅಪೇರ್ ಆಗುತ್ತೆ ಆಸ್ ಡಿಬೆಂಚರ್. ದಿಸ್ ಇಸ್ ನಥಿಂಗ್ ಬಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ದಿಸ್ ಇಸ್ ನಥಿಂಗ್ ಬಟ್ ಅಮೌಂಟ್ ಡ್ಯೂ ಟು ದಿ ಸೋಲಮನ್. ಎಷ್ಟು ಅದು ಲೈಬಿಲಿಟಿ? 10,000 ಪೌಂಡ್ಸ್. ಇಷ್ಟೇ ಅಲ್ಲ, ಇನ್ನು ಒನ್ ಮೋರ್ ಲೈಬಿಲಿಟಿ ಏನು ಕೇಳಿದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಬೇರೆಯವರನ್ನು ಸಹ ಸಾಲ ತಗೊಂಡಿದ್ದಾರೆ ಅವರು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ದಟ್ ಈಸ್ ಅದರ್ ಕ್ರೆಡಿಟರ್ಸ್ ಅದರ್ ದೆನ್ ದಿ ಸೋಲಮನ್. ಅದರ್ ಕ್ರೆಡಿಟರ್ಸ್ ಅಂದ್ರೆ ಅದರ್ ದೆನ್ ದಿ ಸೋಲಮನ್. ಅದು ಸಹ 7,000 ಪೌಂಡ್ ಇತ್ತು. ಸೊ ಈಗ ಬ್ಯಾಲೆನ್ಸ್ ಶೀಟ್ ಅನ್ನು ವೆನ್ ಯು ಲುಕ್ ಎಟ್ ದ ಬ್ಯಾಲೆನ್ಸ್ ಶೀಟ್, asset side we have only 6,000 pounds, and in the liability side we have 10 plus 7 17,000 ಇದೆ. ಈಗ the dispute arose between the secured creditor. Secured creditor is nothing but Solomon himself and the other creditors. ಈಗ assets ಇರೋದು only 6,000 pounds, liability ಇರೋದು 17,000. ಈ 6,000 assets ಅನ್ನು ಮೊದಲಿಗೆ ಯಾರಿಗೆ ಕೊಡಬೇಕು? ವೆದರ್ ವಿ ಹ್ಯಾವ್ ಟು ಪೇ ಟು ದಿ ಕಂಪನಿ ಹ್ಯಾಸ್ ಟು ಪೇ ಟು ಸೆಕ್ಯೂರ್ ಕ್ರೆಡಿಟರ್ಸ್ ಆರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್. ಇಬ್ರು ಆರ್ಗ್ಯೂ ಮಾಡ್ತಾರೆ. ಸೆಕ್ಯೂರ್ ಕ್ರೆಡಿಟರ್ ಮಿಸ್ಟರ್ ಸೋಲಮನ್ ಹಿ ಆರ್ಗ್ಯೂ ದಟ್ ನನಗೆ ಕೊಡಬೇಕಂತ. ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಆಲ್ಸೋ ದೇ ಆರ್ಗ್ಯೂ ದಟ್ ದ ಪೇಮೆಂಟ್ ರೀಪೇಮೆಂಟ್ ನಮಗೆ ಫಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇನ್ ಎ ಸೂಟ್ ಫೈಲ್ಡ್ ಬಿಫೋರ್ ದಿ ಹೌಸ್ ಆಫ್ ಲಾರ್ಡ್ಸ್, ಇಟ್ ವಾಸ್ ಆರ್ಗ್ಯೂಡ್ on behalf of the unsecured creditors that in a suit filed before the House of Lords, it was argued on behalf of the unsecured creditors that ಎರಡು ಆರ್ಗ್ಯುಮೆಂಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಪರವಾಗಿ ಮಾಡ್ತಾರೆ. ಒಂದು, Solomon and Solomon Company Limited were one and the same. The unsecured creditors argued that they must be given preference for the repayment ಬಿಕಾಸ್ ಆಫ್ ದಿ ವೈಂಡಿಂಗ್ ಆಫ್ ದಿ ಕಂಪನಿ. ನಮಗೆ ಮೊದಲು ಕೊಡಬೇಕಂತ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆರ್ಗ್ಯೂ ಮಾಡ್ತಾರೆ. ಆರ್ಗ್ಯೂನ ಎರಡು ರೀತಿಯಲ್ಲಿ ಮಾಡ್ತಾರೆ ಅವರು. ಯಾರು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ದಿ ಆರ್ಗ್ಯೂಡ್ ನಂಬರ್ ಒನ್ ಈಸ್ ಸೋಲಮನ್ ಆ್ಯಂಡ್ ಸೋಲಮನ್ ಕಂಪನಿ ಲಿಮಿಟೆಡ್ ವೇರ್ ಒನ್ ಆ್ಯಂಡ್ ದಿ ಸೇಮ್. ನೀವೇ ನೋಡಿ, ಸೋಲಮನ್ ಮತ್ತು ಸೋಲಮನ್ ಕಂಪನಿ ಲಿಮಿಟೆಡ್ ಎರಡು ಒಂದೇ ಅಂತ ಯಾರು ಆರ್ಗ್ಯೂ ಮಾಡ್ತಾರೆ? ಅದರ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆರ್ಗ್ಯೂ ಮಾಡ್ತಾರೆ. ದಟ್ ವಾಸ್ ಆರ್ಗ್ಯುಮೆಂಟ್ ನಂಬರ್ ಒನ್. ದ ಸೆಕೆಂಡ್ ಆರ್ಗ್ಯುಮೆಂಟ್ ಬೈ ದ ಕಂಪನಿ ವಾಸ್ the company was the mere agent of Solomon. Company ಹೇಳಿದ್ರಲ್ಲಿ the company was mere the agent of the Solomon. ಸೋಲಮನ್ ಮತ್ತೆ ಸೋಲಮನ್ ಕಂಪನಿ ಲಿಮಿಟೆಡ್ ಒನ್ ಅಂಡ್ ದಿ ಸೇಮ್. ಹಾಗಾಗಿ ಇಲ್ಲಿ the company is seems to be, ಅಥವಾ it was ನೋಡುವ ಹಾಗೆ ನಿಮಗೆ ಇಟ್ ಲುಕ್ಸ್ ಲೈಕ್ mere agent of the Solomon. ಈ ಎರಡು ಆರ್ಗ್ಯುಮೆಂಟ್ ಅನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮಾಡ್ತಾರೆ. ಹಾಗಾಗಿ ಎರಡು ಆರ್ಗ್ಯುಮೆಂಟ್ ಅನ್ನು ಮಾಡಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಮೊದಲು ಕೊಡಬೇಕು ಅಂತ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಲೈಬಿಲಿಟಿ ಎಷ್ಟು? ಒಟ್ಟಿಗೆ 7,000 ಪೌಂಡ್ಸ್. ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಕೊಡಬೇಕು? ಸೋಲಮನ್ಗೆ ಎಷ್ಟು ಕೊಡಬೇಕು? 10,000 ಪೌಂಡ್ಸ್. ಕರೆಕ್ಟ್ ಅಲ್ಲ? ಸೊ ಹಾಗಿದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆರ್ಗ್ಯೂಡ್ ಇನ್ ಟೂ ವೇಸ್. ಐ ವಿಲ್ ಪುಟ್ ಇಟ್ ಇನ್ ಇಂಗ್ಲಿಷ್ ಒನ್ಸ್ ಅಗೇನ್. Solomon and Solomon Company Limited were one and the same, and the second argument is the company was the mere agent of Solomon. Okay, so the unsecured creditors should be paid in priority to Solomon. For argument ಏನಡಿ, the unsecured creditors should be paid in priority to Solomon. ಅಂದ್ರೆ ಫಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟು ಮತ್ತೆ ಹಣ ಉಳಿದು ನೀವು ಸೋಲಮನ್ ಕೊಡಿ ಅಂತ ಇವ್ರ ಆರ್ಗ್ಯುಮೆಂಟ್. However, ಆದರೆ the House of Lords held that the company was in the eyes of law. The company was in the eyes of law. ನಿಮ್ಗೆಲ್ಲ ಗೊತ್ತು, once the company is registered, once the company is incorporated, company will get a separate legal entity. Correct ಅಲ್ಲ? Company will get the separate legal entity, and it has some separate value. It has the the company was in the eyes of law ಅಂತ ಹೇಳ್ತಾರೆ. ಅದಕ್ಕೆ eyes of law is nothing but separate legal entity. A separate distinct legal entity from Solomon. A separate distinct legal entity from Solomon, and it was not the agent of Solomon. ನಮಗೆಲ್ಲ ಗೊತ್ತು. Look at the sixth features of Joint Stock Company. One of the important features of Joint Stock Company is separate legal entity. ಒಮ್ಮೆ ಕಂಪನಿ ರಿಜಿಸ್ಟ್ರೇಷನ್ ಆದ ತಕ್ಷಣ, ಇನ್ಕಾರ್ಪೊರೇಷನ್ ಆದ ತಕ್ಷಣ ಕಂಪನಿಯೇ ಬೇರೆ, ಇಟ್ಸ್ ಮೆಂಬರ್ಸೇ ಬೇರೆ.
ಕಂಪನಿಯೇ ಬೇರೆ, ಮೆಂಬರ್ಸ್ ಬೇರೆ. ಅಂದರೆ ಸೋಲಮನ್ ಅಂಡ್ ಕಂಪನಿ ಲಿಮಿಟೆಡೇ ಬೇರೆ, ಸೋಲಮನ್ನೇ ಬೇರೆ. ಸೋಲಮನ್ ಇಲ್ಲಿ ಮೆಂಬರು, ಶೇರ್ ಹೋಲ್ಡರು. ಸೋಲಮನ್ ಕಂಪನಿ ಲಿಮಿಟೆಡ್ ಇಸ್ ಎ ಕಂಪನಿ. ಕಂಪನಿ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಂಟಿಟಿ. ಕರೆಕ್ಟ್ ಅಲ್ಲ? ಸೊ ಅದೇ ಪಾಯಿಂಟನ್ನು ಕೋರ್ಟ್ ಹೇಳ್ತದೆ ಇಲ್ಲಿ. ನಾನು ಹೇಳ್ತಾನೆ, ಪುಟ್ ಇಟ್ ಇನ್ ಇಂಗ್ಲೀಷ್. In the House of Lords held that ಅಂದ್ರೆ ಜಜ್ಮೆಂಟ್ ಏನು ಬಂತಂತ. The company was in the eyes of law a separate distinct legal entity from Solomon, and it was not the agent of Solomon. You can't say that company is a mere agent of Solomon ಅಂತ ಹೇಳಿ ಬರುವುದಿಲ್ಲ ಅಂತ ಕೋರ್ಟ್ ಹೇಳ್ತದೆ. That is why, so as a secure creditor, ಯಾರಲ್ಲಿ secure creditor? Solomon. As a secure creditor, Solomon was entitled to repayment of his debt in priority to the other unsecured creditors. So ಕೋರ್ಟ್ ಹೇಳ್ತದೆ, ನೋ ಇವಾಗ ಎರಡು ಆರ್ಗ್ಯುಮೆಂಟ್ ತಳ್ಳಿ ಹಾಕ್ತದೆ ಕೋರ್ಟು. Denied, both the arguments are denied by the court. Court held that company is different from the its members. Solomon ಬೇರೆ, company ಬೇರೆ, and company was not the mere agent. That is why Solomon ಅಥವಾ secure creditor should be given priority for the repayment ಅಂತ ಹೇಳಿ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. So the Indian law relating to separate legal entity of a company was laid down in Candoli Tea Company Limited versus Commercial Tax Officer in the year 1886. ಈ ಸೋಲಮನ್ ಕೇಸ್ ಆಗೋ ಮೊದಲು ಒಂದು ವರ್ಷದ ಹಿಂದೆ 1886 ಅಲ್ಲಿ ಕಾಂಡೋಲಿ ಟೀ ಕಂಪನಿ ಲಿಮಿಟೆಡ್ ವರ್ಸಸ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇದೇ ರೀತಿ ಕೇಸ್ ಆಗಿತ್ತು. ಆಗ ಇದೇ ಜಡ್ಜ್ಮೆಂಟನ್ನು ಕೊಟ್ಟಿದ್ರು. ಒಂದು ವರ್ಷ ಬಿಟ್ಟು ಏನಾಯಿತು, ಸೋಲಮನ್ ವರ್ಸಸ್ ಸೋಲಮನ್ ಕಂಪನಿ ಕೇಸು ಅದೇ ರೀತಿ ಬಂತು. ಇದು ಯಾವಾಗಾಗಿದ್ದು ಸೋಲಮನ್ ಕಂಪನಿ ಕೇಸ್ ಹೇಳಿದ್ರೆ 1897. ಅದಾಗಿದ್ದು 1886 ಅಲ್ಲಿ. 1886 ಇದು 11 ವರ್ಷ ಬಿಟ್ಟು ಅಲ್ವಾ, 11 years, ನಾಟ್ 1 year, 11 years. 1886 ಕಾಂಡೋಲಿ ಟೀ ಕಂಪನಿ ಲಿಮಿಟೆಡ್ ಕೇಸ್ ಆಯಿತು. ಇದು 1897. ಸೊ 86 ಪ್ಲಸ್ 10, 96 ಪ್ಲಸ್ 1, 11 years ನಂತರ ಸೋಲಮನ್ ಕೇಸ್ ಬಂತು. ಸೊ ನಿಮಗೆಲ್ಲ ಗೊತ್ತು, ಕೇಸ್ ಲಾ ಮೀನಿಂಗ್ ಗೊತ್ತು ಅಲ್ವಾ. ಈ ಹಿಂದೆ ಯಾವ ರೀತಿ ಜಡ್ಜ್ಮೆಂಟ್ ಕೊಟ್ಟು ಸಿಮಿಲರ್ ಕೇಸ್ ಬಂದರೆ ಅದೇ ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ. ಸೊ ಆ ಒಂದು ಗ್ರೌಂಡಲ್ಲಿ ಸೋಲಮನ್ ಕೇಸ್ ಡಿಕ್ಲೇರ್ ಆಯಿತು. ಸೊ ಕನ್ಕ್ಲೂಷನ್ ಇಷ್ಟೇ, a joint stock company has a separate legal entity or separate legal existence quite distinct from that of its members. So ultimately, Solomon won the case. Solomon could able to get 6,000 out, 10,000 ಕೊಡ್ಲಿಕ್ಕಿತ್ತು ಅವನಿಗೆ. He could able to get 6,000 pounds as a secure creditors. ಸೊ ಹಾಗಿದ್ರೆ ಅಲ್ಲಿ ಸಹ ನೋಡಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೆಕ್ಯೂರ್ ಕ್ರೆಡಿಟರ್ಸ್ ಮಸ್ಟ್ ಬಿ ಗಿವನ್ ಫಾರ್ ಪ್ರಿಫರೆನ್ಸ್, ಆನಂತರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ. ಓಕೆ, now I'll come to the seventh essential features of joint stock company, separate property. As a company is a legal entity and distinct from its members, company has the right to own. Company can enjoy and dispose of property in its own name. It was also held in Perumal versus John D. It is not a leading case. Perumal, P-E-R-M-U-A-L versus John D. that no member can claim himself to be the owner of the company's property. ಏನಂತಿದ್ದೇನೋ, no member can claim himself or herself to be the owner of the company's property during its existence or on its winding up. ಕಂಪನಿ ಎಕ್ಸಿಸ್ಟೆನ್ಸ್ ಇರುವಾಗ ಅಥವಾ ಡ್ಯೂರಿಂಗ್ ಇಟ್ಸ್ ವೈಂಡಿಂಗ್ ಅಪ್ ಟೈಮಲ್ಲೂ ಸಹ
ಮೆಂಬರ್ಸ್ ಕೆನಾಟ್ ಕ್ಲೇಮ್ ದ್ಯಾಟ್ ನನ್ನ ಪ್ರಾಪರ್ಟಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಇಟ್ಸ್ ಎ ಕಂಪನಿ ಪ್ರಾಪರ್ಟಿ. ಸೊ ದಟ್ ಈಸ್ ವೈ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ ಜಾಯಿಂಟ್ ಕಂಪನೀಸ್ ಸಪರೇಟ್ ಪ್ರಾಪರ್ಟಿ. ಕಂಪನಿ ಪ್ರಾಪರ್ಟಿಯೇ ಬೇರೆ, ಕಂಪನಿ ಹೆಸರಲ್ಲಿದ್ದರೆ ಕಂಪನಿ ಪ್ರಾಪರ್ಟಿ ಆಗುತ್ತೆ, ಅದು ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಇಟ್ಸ್ ಮೆಂಬರ್ಸ್. ಹಾಗಾಗಿ separate property. Separate property means property belongs to the company. As a company, as an artificial person, company has right to own, right to enjoy, right to dispose the property in its own name. Company ಹೆಸರಲ್ಲಿ ಎಂಜಾಯ್ ಮಾಡ್ಬೋದು, ಸೇಲ್ ಡಿಸ್ಪೋಸ್ ಮಾಡ್ಬೋದು, ಓನ್ ಮಾಡ್ಬೋದು ಅಂತ ಹೇಳುವಂಥದ್ದು. ಓಕೆ, now I'll come to the 8 features of John Stack company. Perpetual succession or continuous existence. Perpetual means continuous. Perpetual dictionary meaning of continuous. So, as per section 9, the one of the features of John Stack company has a perpetual succession or company has a continuous existence. The maxim ನಾನು ನುಡಿ ಅಂತ ಹೇಳ್ತೇವೆ ನಾವು, maxim MAXIM ನಾನು ನುಡಿ. ನಾನು ಬಹುಶಃ I have told the same maxim I was told in the first class. The maxim says that men may come, men may go, but I go on forever. You take any company or any institution, ಅಲ್ಲಿ ಜನರು ಬರ್ತಾರೆ, ಜನರು ಹೋಗ್ತಾರೆ, ಜನರು ಬರ್ತಾರೆ, ಜನರು ಹೋಗ್ತಾರೆ, ಜನ ಚೇಂಜ್ ಆಗ್ತಾರೆ, ಆದರೆ ಕಂಪನಿ ವಿಲ್ ಗೋ ಆನ್ ಬಿಕಾಸ್ ಕಂಪನಿ ಹ್ಯಾಸ್ ಎ ಪರ್ಪೆಚುವಲ್ ಸೆಷನ್. You take our own institution, our college institution. ನೋಡಿ, college has 18 years of history. ಎಷ್ಟು ಜನ ಬಂದರು, ಎಷ್ಟು ಜನ ಫ್ಯಾಕಲ್ಟಿ ಬಂದರು, ಎಷ್ಟು ಜನ ಫ್ಯಾಕಲ್ಟಿ ಹೋದರು, ಎಷ್ಟು ಜನ ಸ್ಟೂಡೆಂಟ್ಸ್ ಬಂದರು, ಎಷ್ಟು ಜನ ಸ್ಟೂಡೆಂಟ್ಸ್ ಹೋದರು, ಕೆಲವು ಫ್ಯಾಕಲ್ಟಿ ಎಕ್ಸ್ಪೈರ್ಡ್ ಆಗಿದ್ದಾರೆ. ಬಟ್ ಕಾಲೇಜ್ ವಿಲ್ ಗೋ ಆನ್, ಇನ್ನೂ ಹೋಗ್ತಾ ಇರ್ತದ್ದು, ಕರೆಕ್ಟ್ ಅಲ್ಲ? ಸೊ ದಟ್ ಮೀನ್ಸ್ ಪರ್ಫೆಕ್ಚುವಲ್, ಕಂಟಿನ್ಯೂಯಸ್. The same rule is applicable to John Stack company. That is why one of the features of John Stack company has a perpetual succession. In other words, members or shareholders may change, but the company goes on until it's wound up according to law. Members ಬರ್ತಾರೆ ಹೋಗ್ತಾರೆ, ಕಂಪನಿ ವೈಂಡ್ ಅಪ್ ಆಗೋ ತನಕ ಅದು ಎಕ್ಸಿಸ್ಟೆನ್ಸ್ ಇರುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. Thus, the life of company is not affected by death, insolvency, or insanity of its members. Life of the company is definitely will not affected by the death, insolvency, or insanity of the members. In particularly, point to be noted, even if all the members of the company were to die, ಎಲ್ಲ ಮೆಂಬರ್ಸ್ ಹತ್ತೋದ್ರು ಇಟ್ಕೊಳ್ವಾ, all the members ಹತ್ತೋದ್ರು, company will go on. Even if all the members of the company were to die, it would not end the life of the company. Company life end ಆಗೋದಿಲ್ಲ, because of the proposition or principle that a company has a separate legal existence. Because of this feature, company will continue. So that is why separate company has a perpetual cessation or a continuous existence as per section 9. Men may come, men may go, but I go on forever. Even if all the members were to die, it will not affect or it will not end the life of the company. Hope this is clear. Now I'll come to the point number 9. Common seal. This is also one of the special feature of the John Stack company. Every company is an artificial person. Company cannot sign. Correct alla? Company signature agagutta, kai unta adakke illa. So that is why every company must have common seal. A company not being a natural person cannot by itself put its signature on any document requiring the company signature. ಕೆಲವೊಂದು ಡಾಕ್ಯುಮೆಂಟ್ಗೆ ಸಿಗ್ನೇಚರ್ ಬೇಕಾಗುತ್ತೆ, ಕಂಪನಿ ಸಿಗ್ನೇಚರ್ ಬೇಕಾಗುತ್ತೆ. ಕಂಪನಿ ಇಸ್ ಆರ್ಟಿಫಿಷಿಯಲ್ ಪರ್ಸನ್, ಹಾಗಾಗಿ ಕಂಪನಿ ಕೆನಾಟ್ ಪುಟ್ ಸಿಗ್ನೇಚರ್. ಸೊ ಇನ್ ಲಿವ್ ಆಫ್ ದಿ ಸಿಗ್ನೇಚರ್, ಕಂಪನಿ ಸಿಗ್ನೇಚರ್, ನಾವೇನು ಮಾಡ್ತೇವೆ, ಕಂಪನಿ ಸೀಲ್ ಹಾಕ್ತೇವೆ.
Company seal is nothing but is considered as a company signature. Therefore, earlier law insists for a common seal. As such, in each of every document relating to a company, it must be affixed as per section 22 of the Companies Act of 1930 and as amended by the Companies Act in 2015, a company may, under its common seal, if any, through general or special power of attorney, empower any person to execute deeds on its behalf in any place, either in or outside India. ಸೊ 2015 2013 ಕಂಪ್ನೀಸ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆಯಿತು. ಆ ಅಮೆಂಡ್ಮೆಂಟ್ ಪ್ರಕಾರ ಆಸ್ ಪರ್ ಸೆಕ್ಷನ್ 22 ಪ್ರಕಾರ ಸೀಲು ಕಾಮನ್ನು. ಈ ಸೀಲ್ ಹಾಕಿಬಿಟ್ರೆ the concerned person or attorney of power or any person can execute the deeds on behalf of the company in any place, either in India or outside India. Okay, and you have to notice that it further provides that a deed signed by such any attorney on behalf of the company and under his seal, where sealing is required, shall bind the company. ಸೊ ಕನ್ಸರ್ನ್ಡ್ ಅಥಾರಿಟೇಟಿವ್ ಪರ್ಸನ್ ಒಂದು ಏನಾದ್ರು ಡಾಕ್ಯುಮೆಂಟನ್ನು ಏನಾದ್ರು ಸೇಲ್ ಮಾಡಿದ್ರೆ, ಏನಾದ್ರು ವ್ಯವಹಾರ ಮಾಡಿದರೆ ಕಂಪನಿಯ ಪರವಾಗಿ ಅದು ಬೈಂಡಿಂಗ್ ಆಗುತ್ತೆ. And the last point to be remembered is from 29th May 2015. From 29th May 2015, use of company seal has been made optional under the Companies Amendment Act 2015. ಈಗ ಹೊಸದಾಗಿ ಎಲ್ಲಿಂದ ಅದು 29th May 2015 ಇಂದ ಯೂಸ್ ಆಫ್ ಕಾಮನ್ ಸೀಲ್ ಹ್ಯಾಸ್ ಬಿನ್ ಮೇಡ್ ಆಪ್ಷನಲ್. ಈಗ ಕಂಪಲ್ಸರಿ ಅಲ್ಲ, ಬಟ್ ಪ್ರೀವಿಯಸ್ ಟು ದಟ್ ಇಟ್ ವಾಸ್ ಕಂಪಲ್ಸರಿ. ಬಟ್ to gain the confidence among the society, among the people, among the public, common seal is fetches a company common seal play a vital role. ಈಗ ನಾನು ಆಸ್ ಎನ್ ಆರ್ಡಿನರಿ ಸಿಟಿಸನ್ ಐ ವಿಲ್ ಲುಕ್ ಎಟ್ ದಿ ಕಾಮನ್ ಸೀಲ್. ಕಂಪನಿ ಸೀಲ್ ಇದ್ರೆ ಮಾತ್ರ ನಾನು ಡಾಕ್ಯುಮೆಂಟ್ ಮಾಡ್ತೇನೆ, ಕರೆಕ್ಟ್ ಅಲ್ಲ? ಡಾಕ್ಯುಮೆಂಟ್ ನಂಬ್ತೇನೆ. ಆಪ್ಷನಲ್ ಆದರೂ ಸಹ ಪಬ್ಲಿಕ್ ಅದನ್ನು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಮನ್ ಸೀಲ್ ಇಸ್ ಕಂಪಲ್ಸರಿ. ಸೊ ಹಾಗಿದ್ರೆ ಲಾಸ್ಟ್ ಸೆಂಟೆನ್ಸು ಫಾರ್ ದ ಸೇಕ್ ಆಫ್ ನಾಲೆಜ್, ಪ್ಲೀಸ್ ರಿಮೆಂಬರ್ from 29th May 2015, use of common seal has been made optional under the Companies within bracket you write amendment, Companies Amendment Act 2015. Now I'll come to the point number 10, limited liability. 10th features of joint stock companies, limited liability. The liability of the members of a joint stock company is limited. In the case of joint stock company limited by shares, the liability of the member is limited to or limited only to the amount unpaid on their shares, irrespective of the liability of a company. Please note, in case of joint stock company limited by shares, the liability of the members is limited only to the amount unpaid on their shares, irrespective of the liability of the company. Company liability go shareholder liability go ಸಂಬಂಧ ಇಲ್ಲ. shareholders liability ಹೇಗೆ limited liability ಆಗುತ್ತೆ? unpaid shares ಮಾತ್ರ liable ಆಗ್ತಾನೆ. In the case of unlimited, ಇದೀಗ ಯಾವಾಗ ಹೇಳಿದ್ದು ನಾನು? in case of limited liability by shares ಅಲ್ವಾ? ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಆದಾಗ. ಈಗ in the case of unlimited liability companies, the term itself indicates the meaning unlimited liability. In the case of unlimited liability,
companies, members shall continue to be liable till each paisa has been paid off. In case of companies limited by guarantee, the liability of each member shall be determined by the guaranteed amount. ಒಟ್ಟಿಗೆ 3 types ಹೇಳಿದಾನೀಗ. As far as generally the liability of the shareholders is limited. ಹಾಗಾಗಿ one of the features is limited liability. ಇಲ್ಲಿ there are 3 types ನಾನು ಹೇಳಿದೆ. ಒಂದು company limited by shares. In case of company limited by shares, shareholders are liabilities limited only to the amount unpaid on their shares. ಒಂದು. ಎರಡನೇದು in case of unlimited liability companies, members shall continue to be liable till each paisa has been paid off. ಯಾಕಂದ್ರೆ ಅನ್ಲಿಮಿಟೆಡ್ ಆದ ಕಾರಣ ಇದು ಸಹ ಅನ್ಲಿಮಿಟೆಡ್ ಆಗಿರುತ್ತೆ. ಮೂರನೇದು ಕೊನೆಯದು ಇನ್ ಕೇಸ್ ಆಫ್ ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ. ಕೆಲವು ಸಲ ಮೆಂಬರ್ಸ್ ಗ್ಯಾರಂಟಿ ಕೊಟ್ಟಿರ್ತಾರೆ, ನಾನು ಇಷ್ಟು ಅಮೌಂಟ್ ತನಕ ನಾನು ಗ್ಯಾರಂಟಿ ಕೊಡ್ತೇನೆ, ಅಪ್ ಟು 1 lakh ಐ ಆಮ್ ಲಯಬಲ್, ಗ್ಯಾರಂಟಿ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದ ಗ್ಯಾರಂಟಿ, ಅದಕ್ಕಿಂತ ಹೇಳ್ತೀವಿ ನಾವು ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ. In that case, the liability of each member shall be determined by the guaranteed amount. 1 lakh ಹೇಳಿದ್ರೆ ಅವನು 1 lakh ತನಕ ಅವನು ಲಯಬಲ್. ಮತ್ತೊಬ್ಬ 2 lakhs ಹೇಳ್ತಾನೆ, ಅವನ ಲಯಬಿಲಿಟಿ ಅಪ್ ಟು 2 lakhs. ಒಬ್ಬ 50,000 ಹೇಳ್ತಾನೆ, ಅವನ ಲಯಬಿಲಿಟಿ ಬಿಕಾಸ್ ಗ್ಯಾರಂಟಿಡ್ ಅಮೌಂಟ್ ಇಸ್ 50,000. ಹಾಗಾಗಿ ಹೇಳೋದು the liability of each member shall be determined by the guaranteed amount. ಇಲ್ಲಿ there are 3 types. Please remember. Yes. Now come to the 11th features. Transferability of shares as per section 44 of the Companies Act of 1913. Sorry, 2013, not 1913, 2013. Section 44 of Companies Act of 2013. The shares of a public limited company are freely transferable. ಅದಕ್ಕೆ ಹೇಳುದು transferability of shares is free. The shares of public limited company are freely transferable. ನೀವು ಯಾರು ಬೇಕು ಟ್ರಾನ್ಸ್ಫರ್ ಮಾಡಬಹುದು. But the shares of a private limited company are not freely transferable. Only public limited companies are shares freely transferable. However, private company limited shares are not freely transferable. ನಾನು ಫಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಬೇಕು, there are 2 important public documents. ಯಾವುದೆಲ್ಲ? ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. The second one is ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಕರೆಕ್ಟ್ ಅಲ್ಲ? ಎರಡು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಈಗ ಆರ್ಟಿಕಲ್ಸ್ ಅಸೋಸಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಂತಿದ್ದಾನೋ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಂಟೇನ್ಸ್ ಪ್ರೊವಿಷನ್ಸ್ ರಿಸ್ಟ್ರಿಕ್ಟಿಂಗ್ ಟು ಫ್ರೀ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ಜನರಲಿ ಪ್ರೈವೇಟ್ ಕಂಪನಿಗೆ ಆರ್ಟಿಕಲ್ಸ್ ಅಸೋಸಿಯೇಷನ್ ಅಲ್ಲಿ ಈ ಶೇರ್ ಟ್ರಾನ್ಸ್ಫರ್ ಬಗ್ಗೆ ರೆಸ್ಟ್ರಿಕ್ಷನ್ಸ್ ಹಾಕಿರ್ತಾರೆ. ರೆಸ್ಟ್ರಿಕ್ಷನ್ಸ್ ಆನ್ ಫ್ರೀ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ದಸ್ ಹಾಗಾಗಿ the member of public limited company can dispose of and transfer their shares to any person with the consent of the company. ಹಾಗಿದ್ರೆ public limited company shares are freely transferable. Okay. As per section 44, the shares, debentures or other interest of any member in a company shall be movable property, transferable in the manner provided by the articles of the company. Public limited company articles of association ಏನು ಹೇಳ್ತದೆ? Articles of association consists rules and regulations, provisions. Memorandum of association ಅಲ್ಲಿ there must be 7 subscribers. ಅಲ್ಲಿ 7 subscribers ಇರಬೇಕು. 6 clause ಇದೆ. ಸೊ memorandum of association consisting of 6 clauses. ಅದೆಲ್ಲ ಮತ್ತೆ ಕಲಿಲಿಕೊಂಡು ಪುನಃ ಬರುತ್ತೆ ಯಾವುದೆಲ್ಲ ಕ್ಲಾಸ್ ಅಂತ. ಓಕೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಕಂಟೇನ್ಸ್ ಜನರಲಿ ದ ಪ್ರೊವಿಷನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ಹಾಗಿದ್ರೆ ಸೆಕ್ಷನ್ 44 ಪ್ರಕಾರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಹೇಗೆ ಹೇಳುತ್ತೆ, ಆ ಡೈರೆಕ್ಷನ್ ಪ್ರಕಾರ, ಆ ಪ್ರೊವಿಷನ್ ಪ್ರಕಾರ, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಶೇರ್ ನ ಟ್ರಾನ್ಸ್ಫರ್ ಮಾಡಬಹುದು. ಸೊ ಶೇರ್ಸ್ ಆರ್ ಫ್ರೀಲಿ ಟ್ರಾನ್ಸ್ಫರಬಲ್ ಇನ್ ಕೇಸ್ ಆಫ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಹಾಗಾಗಿ one of the important features of joint company is free transferability of shares as per section 44. Now we'll come to the last but one features of joint company is membership. Any member, any number of persons
Any number of persons can become member of public company. As far as membership is concerned, any number of persons can become the member of a public company, as there is no limit to maximum number of members. There is no limit for the maximum numbers. However, in case of a private company, the maximum number is restricted to 200. When you refer the textbook, any textbook, in first class, you can refer any textbook. You can refer my textbook also. I have written a book on both for BCom and BBM. ನಿಮಗೆ ಪ್ರೈವೇಟ್ ಕಂಪನಿಗಳಲ್ಲಿ ಮ್ಯಾಕ್ಸಿಮಮ್ ನಂಬರ್ 50 ಅಂತ ಏನೋ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರೆ ದಟ್ ವಾಸ್ ಓಲ್ಡ್ ಬುಕ್ ಅಂತ. 1956 ಆಕ್ಟ್ ಪ್ರಕಾರ ಪ್ರೈವೇಟ್ ಕಂಪನಿಗೆ ರಿಸ್ಟ್ರಿಕ್ಷನ್ ಮೊದಲು 50 ಅಂತ ಇತ್ತು. ಅರ್ಥ ಆಯ್ತಾ? 2013 ಆಕ್ಟ್ ಪ್ರಕಾರ 50 ಹೋಗಿ 200 ಆಗಿದೆ. ಹಾಗಾಗಿ 200 ಇದ್ರೆ ಅದು ನ್ಯೂ ಬುಕ್ ಅಂತ ಅರ್ಥ, 50 ಇದ್ರೆ ಓಲ್ಡ್ ಬುಕ್. ಐ ರಿಪೀಟ್, ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪನಿ ದ ಮ್ಯಾಕ್ಸಿಮಮ್ ನಂಬರ್ ಈಸ್ ರಿಸ್ಟ್ರಿಕ್ಟೆಡ್. ಪ್ರೈವೇಟ್ ಕಂಪನಿಗೆ ಹೇಳಿದ್ದು restricted to 200, excluding this 200, excluding the present and the past employees who are the members. However, the minimum number of members in a public limited company must be 7, and in case of a private limited company, however, as per section 3 of the Companies Act 2013 allows formation of one-person company also. ಈಗ ಹೊಸ ಕಂಪನಿ ಆಕ್ಟ್ ಪ್ರಕಾರ 2013 ಆಕ್ಟ್ ಪ್ರಕಾರ ಒನ್ ಪರ್ಸನ್ ಕಂಪನಿ ಇಸ್ ಆಲ್ಸೋ ಅಲೌಡ್. ಮೊದಲಿಲ್ಲಾಗಿತ್ತು ಈ ಒನ್ ಪರ್ಸನ್ ಕಂಪನಿ 1956 ಆಕ್ಟ್ ಪ್ರಕಾರ ಇಲ್ಲಾಗಿತ್ತು. ಈ ಒನ್ ಪರ್ಸನ್ ಕಂಪನಿ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರೆ ಅದು 2013 ಆಕ್ಟ್ ಪ್ರಕಾರ ಅಂತ ಹೇಳ್ಬೋದು. ಓಕೆ, ಈಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಫಾರ್ ಎ ಪಬ್ಲಿಕ್ ಕಂಪನಿ ಎಷ್ಟು? ಅನ್ಲಿಮಿಟೆಡ್. ಪ್ರೈವೇಟ್ ಕಂಪನಿಗೆ ಎಷ್ಟು? 200. ಈಗ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಫಾರ್ ಎ ಪ್ರೈವೇಟ್ ಕಂಪನಿ ಈಗ 2013 ಆಕ್ಟ್ ಪ್ರಕಾರ ಒನ್ ಪರ್ಸನ್ ಕಂಪನಿ ಆಲ್ಸೋ ಎಲಿಜಿಬಲ್ ಆದ ಕಾರಣ 1 ಅಂತ ಆಯ್ತಲ್ವಾ. ಆದ್ರೆ however for public limited company it must be 7. ನಾವು ಜನರಲಿ ಹೀಗೆ ಹೇಳ್ತೇವೆ, ನೀವು ಹೀಗೆ ಬರಿಬೇಕಾಗುತ್ತೆ. ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಎ ಪಬ್ಲಿಕ್ limited company must be 7. ಪಬ್ಲಿಕ್ ಕಂಪನಿಗೆ 7 ಮಿನಿಮಮ್ ಇರಬೇಕು, ಪ್ರೈವೇಟ್ ಕಂಪನಿಗೆ 2 ಅಂತ ಇದೆ. ಆದರೆ however section 3 of the Companies Act of 2013 act ಪ್ರಕಾರ company allows or law allows formation of one person company also. Actually minimum 2 for a private company. ಆದರೆ ಒಂದು ಎಕ್ಸೆಪ್ಷನ್ ಇದೆ. ಸೆಕ್ಷನ್ 3 ಪ್ರಕಾರ ಒನ್ ಪರ್ಸನ್ ಕಂಪನಿ ಅಂತ ಎಸ್ಟಾಬ್ಲಿಷ್ ಆದರೆ ಆಗ ಒಬ್ಬನೇ ಇರ್ತದೆ. ಸೊ ಎಕ್ಸಾಂಪಲ್ ನೀವು ಬರೆಯುವಾಗ ಫಾರ್ ಎ ಪಬ್ಲಿಕ್ ಕಂಪನಿ ಮಿನಿಮಮ್ 7, ಫಾರ್ ಎ ಪ್ರೈವೇಟ್ ಕಂಪನಿ 2 ಅಂತ ಬರಿಬೇಕು. ಇನ್ ಅಡಿಷನ್ ಟು ದ್ಯಾಟ್ ನೀವು ಬರಿಬೇಕೇನು? ಹೌಎವರ್ as per section 3 of the Companies Act 2013 allows a formation of one person company also. ಇಷ್ಟು ಬರೆಯಬೇಕಾಗುತ್ತೆ. Now I'll come to the last point, separation of ownership and management. Members or shareholders cannot manage a joint stock company in every day-to-day life, because members, shareholders, they are scattered over the wide geographical area and they are numerous in number also. That is why members or shareholders cannot manage a joint stock company, because they are numerous and scattered over a wide geographical area. And moreover, it is difficult for them to take part in the day-to-day management of the company directly. So the day-to-day management of the company is entrusted to the board of directors, and the board of directors elected by the shareholders. However, the ultimate control of the company, no doubt, rests with the shareholders. Thus, that is why there is a separation of ownership and management in the case of a joint stock company. So the last features of the joint stock company is
separation of ownership and management. Management ಬೇರೆ, ಓನರ್ಸ್ ಬೇರೆ ಬೇರೆ, ಸಪರೇಷನ್ ಬೇರೆ ಬೇರೆ. ವೈ? ನಿಮ್ಗೆ ಗೊತ್ತು, ಮೆಂಬರ್ಸ್, ಶೇರ್ ಹೋಲ್ಡರ್ಸ್ ಆರ್ ದಿ ಓನರ್ಸ್ ಆಫ್ ದಿ ಕಂಪನಿ. Being the owners of the company, because I have purchased Infosys company shares, Wipro company shares. Yes, I am considered as owner. Shareholders are considered as owners. But can I take the part in the day-to-day activities of the Infosys or Wipro? It is impossible. That is why it is difficult to take part in the day-to-day management of the company directly. Correct? That is why day-to-day management of the companies is entrusted, given to the board of directors, and the board of directors, they are elected by the shareholders. Now elect ಮಾಡಿದಂತ directors ಇರ್ತಾರೆ, ಅವರು ನೋಡ್ಕೊಳ್ತಾರೆ. And point to remember is that the ultimate, the final control of the company is no doubt rests with the shareholders only. Clear? So with this, I have completed features of John Stack company. So thank you very much. Any doubt, you can interact with me. You can call me, no doubt, anytime, no problem. Thank you very much.